ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಎಲ್ಲ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕ ಬಂಧುಗಳಿಗೆ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ದಿನಾಂಕ 7/9/2025 ರವಿವಾರ ರಾತ್ರಿ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ಇರುತ್ತದೆ. ಅದರ ಒಂದು ಮಾಹಿತಿಗಳ ಜೊತೆಗೆ ಎಲ್ಲ ರಾಶಿಗಳಿಗೂ ಏನೇನು ಫಲಗಳು ಮತ್ತು ಅದಕ್ಕೆ ಪರಿಹಾರಗಳನ್ನು ಕೂಡ ಈ ಮೂಲಕ ನಿಮಗೆ ನಿವೇದಿಸಿಕೊಳ್ಳುತ್ತಿದ್ದೇನೆ. ಕಾರಣ, ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪ್ರತಿ ನನ್ನ ವಿಡಿಯೋಗಳನ್ನು ನೀವು ಅಪ್ಡೇಟ್ ಆಗ್ತದೆ ಅವನ್ನು ನೋಡ್ತಾ ಇರಬೇಕು, ಅದು ನನ್ನ ಆಸೆ. ದಿನಾಂಕ 7/9/2025 ರಾತ್ರಿ 9:59 ಗ್ರಹಣ, ಚಂದ್ರಗ್ರಹಣ ಸ್ಪರ್ಶ ಆಗ್ತದೆ. ರಾತ್ರಿ 11:44 ಮಧ್ಯಕಾಲ ಮತ್ತು ಹಾಗೂ ರಾತ್ರಿ 1:28 AM ಅಂದರೆ ಬೆಳಗಿನ ಜಾವ ಅವಾಗೆ ಗ್ರಹಣದ್ದು ಮೋಕ್ಷಕಾಲ ಇರ್ತದೆ. ಈ ಗ್ರಹಣವು ಭಾರತ, ಜಪಾನ್, ಆಸ್ಟ್ರಿಯಾ, ಅಮೇರಿಕಾ, ರಷ್ಯಾ ಮತ್ತು ಕೆನಡಾ, ಅಂಟಾರ್ಟಿಕಾ ಇತ್ಯಾದಿ ದೇಶಗಳಲ್ಲಿ ಕಾಣಿಸ್ತದೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮಧ್ಯಾಹ್ನ 12:55 ಗ್ರಹಣದ ವೇಧೆ ಚಾಲುವಾಗುತ್ತದೆ. ಆ ಒಂದು ವೇಧೆ ಪ್ರಕಾರ ಆ ಒಂದು 12:55 ಗಂಟೆ ಒಳಗಾಗಿ ನಿಮ್ಮ ಎಲ್ಲ ಊಟೋಪಚಾರಗಳನ್ನು ಮಾಡಿಕೊಳ್ಳಬೇಕು. ಮತ್ತು ಅಶಕ್ತರು ಮತ್ತು ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ಬಾಲಕರು ಹಾಗೂ ಅನಾರೋಗ್ಯ ಪೀಡಿತರು ರಾತ್ರಿ ಸಾಯಂಕಾಲ ಸೂರ್ಯಾಸ್ತದವರೆಗೆ ಅಂದರೆ ಬಹುಶಃ ಒಂದು 6:30-7 ಗಂಟೆ ಒಳಗೆ ನಿಮ್ಮದೇನಾದರೂ ಅಲ್ಪೋಪಹಾರ ಅಂದರೆ ಟಿಫನ್ ಏನಾದರೂ ಮಾಡಿಕೊಂಡು ಮುಗಿಸ್ಕೊಳ್ಬೇಕು. ರಾತ್ರಿ 9:59 ಗ್ರಹಣ ಸ್ಪರ್ಶ ಅಂದರೆ ಪ್ರಾರಂಭ ಆದ ನಂತರ ಎಲ್ಲರೂ ಉಟ್ಟ ಬಟ್ಟೆಗಳಲ್ಲೇ ಸ್ನಾನಗಳನ್ನು ಮಾಡಿಕೊಂಡು ಜಪ, ತಪ, ಹೋಮ, ಗಾಯತ್ರಿ ಜಪಗಳು ಮತ್ತು ವಿಷ್ಣು ಸಹಸ್ರನಾಮ ಇತ್ಯಾದಿ ಒಂದು ಜಪಾದಿಗಳನ್ನು ಮತ್ತು ಮಂತ್ರಾದಿಗಳನ್ನು ಪಠಿಸುತ್ತಾ ಇರಬೇಕು. ಸುಮಾರು 3 ಗಂಟೆ ಈ ಒಂದು ಗ್ರಹಣ ಕಾಲ ಇರ್ತದೆ. ಆ ರಾತ್ರಿ ಅನುಕೂಲ ಆದರೆ ರಾತ್ರಿ ಗ್ರಹಣ ಬಿಟ್ಟ ಮೇಲೆ ಎಲ್ಲರೂ ದೇವಸ್ಥಾನ ಅಥವಾ ದಾನ ಧರ್ಮ ಇತ್ಯಾದಿಗಳನ್ನು ಮಾಡಬಹುದು. ಅಸಾಧ್ಯವಾದವರು ಮರುದಿನ ಬೆಳಗ್ಗೆ ಸ್ನಾನ ಮಾಡಿಕೊಂಡು ನೀವು ಪೂಜೆ ಮಾಡಿಕೊಂಡು ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಸೇವೆ ಸಲ್ಲಿಸ್ಬೋದು. ಮತ್ತು ಈ ಒಂದು ಗ್ರಹಣ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ಇದರಿಂದ ಯಾವ ರಾಶಿಗಳಿಗೆ ಏನೇನು ಫಲಗಳು ಅಂತ ನಿಮಗೆ ತಿಳಿಸುತ್ತಿದ್ದೇನೆ. ಕನ್ಯಾ, ವೃಷಭ ಮತ್ತು ಮೇಷರಾಶಿಯವರಿಗೆ ಈ ಗ್ರಹಣದಿಂದ ಶುಭ ಫಲಗಳಿವೆ. ಅದೇ ರೀತಿ ಮಕರ, ತುಲಾ, ಸಿಂಹ ಮತ್ತು ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳಿವೆ. ಹಾಗೂ ಕುಂಭ, ಮೀನ, ಕರ್ಕ ಹಾಗೂ ವೃಶ್ಚಿಕ ರಾಶಿಗಳಿಗೆ ಅನಿಷ್ಟ ಫಲಗಳಿವೆ ಅಂತ ನಮ್ಮ ಒಂದು ಪಂಚಾಂಗದ ಪ್ರಕಾರ ಉಲ್ಲೇಖ ಇರ್ತದೆ. ಕಾರಣ, ಗ್ರಹಣದ ಬೆಳಗ್ಗೆ ಎದ್ದು ಬೆಳಗ್ಗೆ ಸ್ನಾನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿ ಒಂದು ಅಶುಭ ಫಲ ಇದ್ದವರು, ಅನಿಷ್ಟ ಫಲ ಇದ್ದವರು ಬೆಳ್ಳಿಯ ಬಟ್ಲಲ್ಲಿ ಒಂದು ಚಂದ್ರನ ಒಂದು ಬಿಂಬವನ್ನು ಅಕ್ಕಿ ತುಂಬಬೇಕು. ಆ ಬೆಳ್ಳಿ ಬಟ್ಲಿ ಪಾತ್ರೆಯಲ್ಲಿ ಅಕ್ಕಿ ತುಂಬಿಟ್ಟು ಅಕ್ಕಿ ಮೇಲೆ ಒಂದು ಚಂದ್ರನ ಬಿಂಬ, ಬೆಳ್ಳಿ ಬಿಂಬವನ್ನು ಇಟ್ಟು ದಕ್ಷಿಣ ಸಮೇತವಾಗಿ ಯಾರು ಪೂಜೆ ಪುನಸ್ಕಾರ ಇದೆಲ್ಲ ಸತ್ಪಾತ್ರತಾರೆ ಅಂಥ ಒಂದು ಪುರೋಹಿತರಿಗೆ, ಅರ್ಚಕರಿಗೆ, ಆಚಾರ್ಯರಿಗೆ ಅದನ್ನು ಕೊಟ್ಟು ದಾನ ಮಾಡಿರಿ, ನಿಮಗೆ ಶುಭವಾಗುತ್ತದೆ. ಈ ಗ್ರಹಣದ ಇನ್ನೊಂದು ವಿಚಾರ ಅಂದರೆ ಈ ಗ್ರಹಣದ ಫಲಗಳು ಕೇವಲ 1 ತಿಂಗಳು ಅಂದರೆ ಈ ಹುಣ್ಣಿಮೆಯಿಂದ ನೆಕ್ಸ್ಟ್ ಬರೋ ಹುಣ್ಣಿಮೆವರೆಗೆ ಮಾತ್ರ ಆ ಫಲಗಳಿರ್ತವೆ. ಆಮೇಲೆ ನಿಮ್ಮ ಒಂದು
ಜೀವನ ಸಾಗ್ತದೆ. ಆ ಎಲ್ಲ ಒಂದು ಅಶುಭ ಒಂದು ಇದಕ್ಕಾಗಿ ಫಲಗಳ ಸಲುವಾಗಿ ನೀವು ನಿತ್ಯವೂ ಜಪ ತಪ ದಾನ ಧರ್ಮ ದೇವರದು ವಿಷ್ಣು ಸಹಸ್ರನಾಮ ಗಾಯತ್ರಿ ಜಪವನ್ನು ಸ್ವಲ್ಪ ಜಾಸ್ತಿಯಾಗಿ ಮಾಡಬೇಕು. ಬಂಧುಗಳೇ, ಸೆಪ್ಟೆಂಬರ್ ತಿಂಗಳ ಎಲ್ಲ ರಾಶಿಗಳ ಭವಿಷ್ಯ ಫಲಗಳನ್ನು ತಿಳಿಸುತ್ತಾ ಗುರುಗ್ರಹ ಮಿಥುನ ರಾಶಿಯಲ್ಲಿ, ಶನಿಗ್ರಹ ಮೀನ ರಾಶಿಯಲ್ಲಿದ್ದು ವಕ್ರಿಯಾಗಿದೆ ಮತ್ತು ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದೆ ಮತ್ತು ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಇದೆ ಹಾಗೂ ಮಂಗಳ ಗ್ರಹ ಕನ್ಯಾ ರಾಶಿಯಲ್ಲಿ ಇದ್ದು ದಿನಾಂಕ 13ರಂದು ಮತ್ತು ಅದು ತುಲಾ ರಾಶಿಗೆ ಪ್ರವೇಶ ಮಾಡುತ್ತದೆ. ರವಿ ಬುಧ ಶುಕ್ರ ಇವು ಗ್ರಹಗಳ ಇವರೆಲ್ಲ ತಿಂಗಳಿಗೊಂದು ಸಲ ಒಂದೊಂದು ರಾಶಿಗೆ ಸಂಚಾರ ಮಾಡ್ತಿದ್ದಾರೆ. ಕಾರಣ ಈ ಎಲ್ಲ ಗ್ರಹಗಳ ಸಂಪೂರ್ಣ ಮಾಹಿತಿಗಳನ್ನು ಪ್ರತ್ಯೇಕ ವಿಡಿಯೋಗಳ ಮೂಲಕ ನಿಮಗೆ ತಿಳಿಸುತ್ತಿದ್ದೇನೆ. ವಿಡಿಯೋಗಳನ್ನು ನೋಡಿ ನೀವು ಕಮೆಂಟ್ ಮಾಡ್ಬೋದು, ಲೈಕ್ ಮಾಡ್ಬೋದು. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.